ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರ್ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂತಹ ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನೇನಪ್ಪ ಟಾಪಿಕ್ ಅಂದ್ರೆ, ನೀವು ತಮ್ಲೈನಲ್ಲಿ ಆಲ್ರೆಡಿ ನೋಡೇ ಇರ್ತೀರಾ ಮೋಜ್ ಬಗ್ಗೆ. ಸೊ ಸುಮಾರು ಜನ ಹೇಳ್ತಿದ್ರು MFC ಸೆಲೆಕ್ಟ್ ಆಗ್ತಿಲ್ಲ, ಏನೇ ಮಾಡಿದ್ರು ಸೆಲೆಕ್ಟ್ ಆಗ್ತಿಲ್ಲ, ಎಷ್ಟು ಜನ ಫಾಲೋವರ್ಸ್ ಇರಬೇಕು ಸೆಲೆಕ್ಟ್ ಆಗಬೇಕು ಅಂತಂದ್ರೆ, ಮತ್ತೆ ಎಷ್ಟು ವಿಡಿಯೋ ಹಾಕಬೇಕು, ಹೇಗೆ ವಿಡಿಯೋ ಅಪ್ಲೋಡ್ ಮಾಡಬೇಕು, ಮತ್ತೆ MCL ಅಂದ್ರೆ ಏನು, ವೈರಲ್ ಪಾಯಿಂಟ್ಸ್ ಅಂದ್ರೆ ಏನು, ವೈರಲ್ ಪಾಯಿಂಟ್ಸ್ ಇಂದ ನಮ್ಗೆ ಏನು ಉಪಯೋಗ, ಅದರಿಂದ ಏನು ನಮಗೆ ಹಣ ಬರುತ್ತಾ, ಏನು ಬರುತ್ತೆ ನಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. 2 lakh ಮಿನ್ಸ್ ಅಂತ ಬರ್ದಿದೆ, ಬಟ್ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹೇಗೆ ಅಪ್ಲೋಡ್ ಮಾಡೋದು, ಯಾವ ತರ ಬರುತ್ತೆ, ಮತ್ತೆ ಮಿನ್ಸ್ ಯಾವಾಗ ಆಡ್ ಆಗತ್ತೆ. ಎಲ್ರು ತುಂಬಾ ಜನ ಇದನ್ನೇ ಕೇಳ್ತಾ ಇದ್ರಿ ಕಾಮೆಂಟ್ ಬಾಕ್ಸ್ ಅಲ್ಲೂ ಕೂಡ. ಇಷ್ಟು ದಿನ ನಾನು ವಿಡಿಯೋ ಮಾಡಕ್ ಆಗಿಲ್ಲ, ಸಾರಿ. ಇನ್ಮೇಲಿಂದ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಎಲ್ಲಾ ಕ್ವಶನ್ಗೂ ಈ ವಿಡಿಯೋದಲ್ಲಿ ಆನ್ಸರ್ ಸಿಗತ್ತೆ. ಸೊ ದಯವಿಟ್ಟು ಎಲ್ರು ಕೊನೆವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ. ಈಗ ಫಸ್ಟ್ ಟಾಪಿಕ್ MFC ಹೇಗೆ ಸೆಲೆಕ್ಟ್ ಆಗೋದು, ಅದ್ರಲ್ಲಿ ನಮ್ ವಿಡಿಯೋಸೇ ಮಾತ್ರ ಇರ್ಬೇಕಾ, ನಮ್ ವಿಡಿಯೋಸ್ ಇದ್ರೆ ಮಾತ್ರ ಅವರು ಸೆಲೆಕ್ಟ್ ಮಾಡ್ಕೋತಾರ, ಹೇಗೆ? ಇದನ್ನ ತುಂಬಾ ಜನ ನನ್ ಕೇಳಿದೀರಾ. ಸೊ MFC ಸೆಲೆಕ್ಟ್ ಆಗ್ಬೇಕಂದ್ರೆ ಇಷ್ಟೇ ಫಾಲೋವರ್ಸ್ ಟಾರ್ಗೆಟ್ ಏನಾದ್ರು ಇರುತ್ತಾ ಅಂತಾನು ಕೇಳಿದೀರಾ. ಸೊ ಇದಕ್ಕೆಲ್ಲ ಆನ್ಸರು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಏನಪ್ಪಾ ಅಂದ್ರೆ, MFC ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ ನಿಮ್ಮ ವಿಡಿಯೋಸ್ ಮಾತ್ರ ಇರಬೇಕು ಅಂತ ಏನಿಲ್ಲ. ಸೊ ಯಾಕಪ್ಪ ಅಂತಂದ್ರೆ, ನಂದು ರೀಸೆಂಟ್ ಆಗಿ ನನ್ನ ಬೇರೆ ಬೇರೆ ವಿಡಿಯೋಸ್ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ 1 ವೀಕ್ ಬ್ಯಾಕೆ ನನ್ನ MFC ಸೆಲೆಕ್ಟ್ ಆಗಿದೆ. ನೀವು ಹೋಗಿ ನನ್ನ ಪ್ರೊಫೈಲ್ನ ಚೆಕ್ ಮಾಡ್ಬೋದು. ತುಂಬಾ ಜನ ಕೇಳ್ತಿದ್ರು ನನಗೆ MFC ಹೇಗೆ ಸೆಲೆಕ್ಟ್ ಆಯ್ತು, ಹಾಗೆ ಹೀಗೆ ಅಂತ ಕೇಳ್ತಿದ್ರು. ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ನಾನು ಬೇರೆಯವ್ರ ವಿಡಿಯೋಸ್ನ ನಾನು ಹಾಕ್ತಾ ಇದ್ದೆ. ಸೊ ಒಂದ್ಸಲ ನಾನು ಅಪ್ಲಿಕೇಶನ್ನ ಹಾಕಿದಾಗ ಬರೀ ನನ್ನ ವಿಡಿಯೋಸ್ ಮಾತ್ರ ಹಾಕಿದ್ದೆ, ಬಟ್ ನಾನು ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಆಗ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ 14 ದಿನ ವೇಟ್ ಮಾಡಿಸಿ ಕೂಡ, ಸೊ ಆಮೇಲೆ ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಅಪ್ಲೈ ಮಾಡಕ್ಕೆ 1 ತಿಂಗಳು ಬೇಕಾಗತ್ತೆ. 1 ತಿಂಗಳು ಬೇಕಾದಾಗ ನಾನೇನ್ ಮಾಡಿದೆ, ಅವಾಗ 1 ತಿಂಗಳವರೆಗೂ ನಾನು ವಿಡಿಯೋಸ್ ಒಂದು 30ರಿಂದ 40 ವಿಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಾ ಹೋದೆ. ಒಂದಿನಾನು ಬಿಟ್ಟಿಲ್ಲ, ಗ್ಯಾಪು ಮಾಡ್ತಾನೆ ಹೋದೆ. MSP ಸೆಲೆಕ್ಟ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ, ಫಸ್ಟ್ ನಮ್ ಕೆಲಸ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಂಡು ಹೋದೆ. ಒಂದ್ಸಲ ಏನ್ ಮಾಡಿದ್ರು, 1 ತಿಂಗಳು ಬ್ಯಾಕ್ ಆದ್ಮೇಲೆ ಅಪ್ಲಿಕೇಶನ್ ಮತ್ತೆ ಬಿಟ್ರು. ಅಪ್ಲಿಕೇಶನ್ ಮತ್ತೆ ಬಿಟ್ಟಾಗ ನಾನೇನ್ ಮಾಡಿದೆ, ಫಾರಮ್ ನ ಫಿಲ್ ಮಾಡಿದೆ. ಯಾವ ತರ ಫಿಲ್ ಮಾಡಿದೆ ಗೊತ್ತಾ? ಇದು ಮೇನ್ ಇಂಪಾರ್ಟೆಂಟು. ಯಾಕಪ್ಪ ಅಂತಂದ್ರೆ, ನೀವು ಹೋದ್ಸತಿ ಫಾರಮ್ ಫಿಲ್ ಮಾಡ್ಬೇಕಾದ್ರೆ ನಿಮ್ ಬರ್ಡೇ ಡೇಟ್ ಆಫ್ ಬರ್ತ್, ಮತ್ತೆ ನಿಮ್ ನೇಮು, ಆಧಾರ್ ಕಾರ್ಡು ನಂಬರು ಏನೇನೋ ಕೇಳಿರ್ತಾರಲ್ವಾ, ನಿಮ್ಗೆ ಗೊತ್ತಿರತ್ತೆ ಯಾರ್ಯಾರು ಫಿಲ್ ಮಾಡಿರ್ತೀರ ಅವ್ರಿಗೆ. ಸೇಮ್ ಅಲ್ಲಿ ಏನ್ ಹಾಕಿರ್ತೀರೋ, ಅಲ್ಲಿ ಏನ್ ಡೇಟ್ ಆಫ್ ಬರ್ತ್ ಕೊಡ್ತೀರೋ, ಇವಾಗ ಅಪ್ಲೈ ಮಾಡ್ಬೇಕಾದ್ರೆ ಸೇಮ್ ಅದೇ ತರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ತುಂಬಾ ಜನ ವರ್ಕ್ ಮಾಡ್ತಿದ್ದಾರೆ ಈ ಮೋಜ್ ಆಪ್ ಅಲ್ಲಿ. ತುಂಬಾ ಜನ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಇದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಯಾರ್ದು ಒರಿಜಿನಲ್ ಅಕೌಂಟ್, ಯಾರ್ದು ಫೇಕ್ ಅಕೌಂಟ್ ಅಂತ ಮೋಜರ್ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ, MFC ಗೆ ಅಪ್ಲಿಕೇಶನ್ ಹಾಕಿರ್ತಾರಲ್ವಾ, ಅವ್ರನ್ನ ಕ್ಯಾನ್ಸಲ್ ಮಾಡಿರ್ತಾರಲ್ವಾ, ಮತ್ತೆ ಇನ್ನೊಂದ್ಸಲ ಅಪ್ಲಿಕೇಶನ್ ಬಿಡ್ತಾರೆ. ಆಗ ನೀವು ಹಿಂದೆ ಏನ್ ಕೊಟ್ಟಿದ್ದೀರಾ ಫಾರಂ ಫಿಲ್ ಮಾಡಕ್ಕೆ, ಸೊ ಅದೇ ತರ ಸೇಮ್ ಇದಕ್ಕೂ ಕೂಡ ಕೊಡ್ಬೇಕಾಗತ್ತೆ. ಅದು ಕರೆಕ್ಟ್ ಆಗಿತ್ತು ಅಂತಂದ್ರೆ ಮಾತ್ರ ನೀವು MFC ಸೆಲೆಕ್ಟ್ ಆಗಬಹುದು. ಬೇರೆಯವ್ರ ವಿಡಿಯೋಸ್ ಹಾಕಿ ಕೂಡ MFC ಸೆಲೆಕ್ಟ್ ಆಗ್ಬಹುದು. ಬಟ್ ಒಂದಿನಾನು ಗ್ಯಾಪ್ ಬಿಡಕ್ ಹೋಗ್ಬಿಡಿ. 1-2 ಡೇಸ್ ಗ್ಯಾಪ್ ಇಟ್ರೆ ಏನಾಗಲ್ಲ, ಬಟ್ ತಿಂಗಳಾನ್ಗಂಟ್ಲೆ ನೀವು ಅಪ್ಲೋಡ್ ಮಾಡ್ತಾನೆ ಇರ್ಬೇಕಾಗತ್ತೆ. ಸೊ ವೆಲ್ಕಮ್ ಟು ಮೋಜ್ ಕ್ರಿಯೇಷನ್ ಅಂತ ಬರುತ್ತೆ, ಓಕೆನಾ? ಅದು ಅಪ್ಲಿಕೇಶನ್ ಫಿಲ್ ಮಾಡಿ ಅಂತ ತೋರ್ಸಲ್ಲ ನಿಮ್ಗೆ. ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡ್ ಬರ್ತಾ ಇರುತ್ತೆ ನೋಡಿ, ಅದ್ರಲ್ಲಿ ನೋಡ್ಕೊಳ್ಳಿ, ಈ ತರ ಬರ್ತಾ ಇರತ್ತೆ. ಸೊ ಓಕೆ, ಸೆಕೆಂಡ್ ಟಾಪಿಕ್ ಏನಪ್ಪಾ ಅಂತಂದ್ರೆ, MFC ಸೆಲೆಕ್ಟ್ ಆದ್ರೂ ಕೂಡ ಮೀನ್ಸ್ ಆಡ್ ಆಗ್ತಿಲ್ಲ, ಯಾಕೆ? ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಟ್ ಆಡ್ ಆಗ್ತಿಲ್ಲ, ಯಾಕೆ? ತುಂಬಾ ಜನ ಕ್ವಶನ್ ಕೇಳಿದ್ದೀರಾ. ಯಾಕಂದ್ರೆ ನಿಮ್ಮ ವಿಡಿಯೋಸ್ ವೈರಲ್ ಆಗ್ತಾ ಇಲ್ಲ. ಒಂದಾದ್ರೂ ವಿಡಿಯೋ ನಿಮ್ದು 1 lakh ಮೇಲೆ ವ್ಯೂಸ್ ಹೋಗ್ತಾ ಇರ್ಬೇಕು. ಮತ್ತೆ ಅಲ್ಲಿ ಏನಪ್ಪಾ ಅಂತಂದ್ರೆ ವ್ಯೂಸ್ ಲೈಕ್ಸ್ ಬರ್ತಾ ಇರ್ಬೇಕು. ಏನಂದ್ರೆ ಏನು ಕಷ್ಟ ಪಡೋ ಅಂತದ್ದು ಏನಿಲ್ಲ. ಬೇರೆಯವ್ರ ವಿಡಿಯೋಸ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ವಿತೌಟ್ ಲೋಗೋ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೋಡ್ ಮಾಡಿ. 30 ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಿ, ಅದಾಗ ಅದೇ ಫಾಲೋವರ್ಸ್ ಆಗ್ತಾರೆ, ಅದಾಗ ಅದೇ ವ್ಯೂಸ್ ಹೋಗ್ತಾ ಇರತ್ತೆ. ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ.
MFC ಇಂದ ನಿಮ್ಗೆ ದುಡ್ಡು ಬರಬೇಕು ಅಂತಂದ್ರೆ ಯಾವ ತರ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತಂದ್ರೆ, ನೀವು ಸ್ಟ್ರೈಟ್ ಮೋಚ್ ಕ್ಯಾಮ್ರಾಗೆ ಹೋಗ್ತೀರಾ ಅಲ್ವಾ, ಮೋಚ್ ಕ್ಯಾಮ್ರಾದಿಂದ ಗ್ಯಾಲರಿಗೆ ಹೋಗಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇದ್ರ ಎಲ್ರಿಗೂ ಗೊತ್ತೇ ಇರತ್ತೆ, ಬಟ್ ಮೋಜಲ್ಲಿ ಇನ್ನೊಂದ್ ತರಾನು ದುಡ್ಡನ್ನ ಅರ್ನ್ ಮಾಡ್ಬೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಮೀನ್ಸ್ ಆಡ್ ಆಗ್ಬೇಕು ಅಂತಂದ್ರೆ ವ್ಯೂಸ್ ಹೋಗ್ತಾ ಇರಬೇಕು, ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ವಿಡಿಯೋಸ್ ವ್ಯೂಸ್ ಹೋಗ್ತಾ ಇರಬೇಕು. ನೀವು ಮೋಜಲ್ಲಿ ಇರುವಂತ ನೋಡಿ ನೀವು ಎಲ್ಲಾರು ಅಪ್ಲೋಡ್ ಮಾಡ್ತಾನೆ ಇದ್ದಾರೆ, ಅವ್ರಿಗೆ ಒಂದ್ ವೀಕ್ ಅಲ್ಲಿ 1,00,000 ಲೈಕ್ಸ್ ಅಂದ್ರೆ ಸುಮ್ನೆನಾ? 1,00,000 ಲೈಕ್ಸ್, 5,00,000 ಲೈಕ್ಸ್ ಆತರ ಬರ್ತಾ ಇರತ್ತೆ. ಸೊ ಏನಿಲ್ಲ, ಬೇರೆ ವಿಡಿಯೋಸ್ ಏನ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಏನೇನ್ ಓಡ್ತಾ ಇರತ್ತೋ ಆ ವಿಡಿಯೋಸ್ ಮಾತ್ರ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ನಿಮ್ MFC ಸೆಲೆಕ್ಟ್ ಆಗ್ಬೇಕು ಅಂದ್ರೆ, ನಿಮ್ ಓನ್ ಕಂಟೆಂಟ್ ವಿಡಿಯೋಸ್ ಇಲ್ಲ, ನಂಗೆ ಬೇರೆಯವ್ರ ವಿಡಿಯೋಸ್ ಹಾಕಕ್ಕೆ ಇಷ್ಟ ಇಲ್ಲ, ನನ್ನ ವಿಡಿಯೋಸ್ ಮಾತ್ರ ನಾನು ಹಾಕ್ಬೇಕು ಅಂತಂದ್ರೆ ಪರವಾಗಿಲ್ಲ, ನಿಮ್ ವಿಡಿಯೋಸ್ ನೀವು ಹಾಕೋಬಹುದು. ಬಟ್ ಏನ್ ಮಾಡ್ಬೇಕು ಅಂದ್ರೆ, ದಿನಕ್ಕಾದ್ರೂ ಒಂದ್ 10 ವಿಡಿಯೋಸ್ ಆದ್ರೂ ಹಾಕ್ಲೇಬೇಕು ಮಿನಿಮಮ್, MFC ಸೆಲೆಕ್ಟ್ ಆಗ್ಬೇಕು ಅಂತಂದ್ರೆ. ಓಕೆ, ಈಗ ಥರ್ಡ್ ಪಾಯಿಂಟ್ ಹೋಗೋಣ. MCL ಅಂದ್ರೆ ಏನು? ಈಗ MFC ಸೆಲೆಕ್ಟ್ ಆದ್ರೆ ಸಾಕಲ್ವಾ, ಅದರಿಂದ ಮನಿನ ಅರ್ನ್ ಮಾಡ್ಬೋದಲ್ವಾ? MCL ಅಂದ್ರೆ ಏನು? ಅದೇನದು 2 ಲಕ್ಷ ಆಫರ್ ಬಿಟ್ಟಿದ್ದಾರೆ, ಯಾವ ತರ ಅದ್ರಲ್ಲಿ ವಿಡಿಯೋಸ್ ಹಾಕಿ ಮನಿನ ಅರ್ನ್ ಮಾಡ್ಬೋದು? ಯಾವಾಗ ಬರುತ್ತೆ ವಿಡಿಯೋಸ್ ಹಾಕಿದಕ್ಕೆ ಅಮೌಂಟ್ ಯಾವಾಗ ಬರುತ್ತೆ? MFC ಸೆಲೆಕ್ಟ್ ಆಗದೆ ಇರೋರು MCL ಬಂದೂನು ಏನ್ ಮಾಡ್ತಾರೆ, ವಿಡಿಯೋಸ್ನ ಅಪ್ಲೋಡ್ ಮಾಡಿ ಮನಿನ ಅರ್ನ್ ಮಾಡ್ತಾರೆ. ಓಕೆನಾ? ಯಾಕಂದ್ರೆ ತುಂಬಾ ಜನ ಅಂದ್ರೆ MFC ಸೆಲೆಕ್ಟ್ ಆಗಿಲ್ಲ ಅಂತಾನೆ ತುಂಬಾ ಜನ ಅದನ್ನೆಲ್ಲ ಮಾಡಿ ಕೂಡ ವೇಸ್ಟ್ ಆಯ್ತಲ್ಲ, ಸುಮ್ಮನೆ ಯಾಕಂತ ಮೋಜ್ ಕೂಡ ಡಿಲೀಟ್ ಮಾಡಿದವರು ಇದ್ದಾರೆ. MFC ಸೆಲೆಕ್ಟ್ ಆಗದೆ ಇದ್ರು ಕೂಡ MCL ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ ನೀವು ಮನಿನ ಅರ್ನ್ ಮಾಡ್ಬೋದು. ಹೇಗೆ ಗೊತ್ತಾ? ಅಲ್ಲಿ ಕ್ರಿಯೇಟರ್ ಟೂಲ್ಸ್ ಅಂತ ಇರತ್ತೆ, ಕ್ಲಿಕ್ ಮಾಡ್ತು ಅಂತಂದ್ರೆ MCL 2 lakh ಆಫರ್ ಅಂತ ಬಿಟ್ಟಿರುತ್ತಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟಿವ್ ವಿಡಿಯೋ ಅಂತ ಅಲ್ಲಿರುತ್ತೆ, ಅಲ್ಲಿಂದ ಹೋಗಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೀವು MCL ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಹೋಗಿ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. MCL ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಮನಿನ ಅರ್ನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಡೈರೆಕ್ಟ್ ಮೋಚ್ ಕ್ಯಾಮ್ರಾ ಇರತ್ತಲ್ವಾ, ಮೋಚ್ ಕ್ಯಾಮ್ರಾದಿಂದಾನೇ ಹೋಗಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಆಡ್ ಆಗಿರಲ್ಲ, MCL ಲಿಸ್ಟ್ ಅಲ್ಲಿ ಆಡ್ ಆಗಿರಲ್ಲ. ಯಾಕಂದ್ರೆ ಕ್ರಿಯೇಟರ್ ಟೂಲ್ಸ್ ಮೇಲೆ ಹೋಗಿ ಕ್ರಿಯೇಟ್ ವಿಡಿಯೋ ಅಂತ ಇರುತ್ತಲ್ವ, ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿ ಅದರಿಂದ ವಿಡಿಯೋಸ್ ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೀವು ಡೈರೆಕ್ಟ್ ಮೋಚ್ ಕ್ಯಾಮ್ರಾದಿಂದಾನೇ ಅಪ್ಲೋಡ್ ಮಾಡ್ತು ಅಂತಂದ್ರೆ ಅದು ಆಗಲ್ಲ, ಅದು MFC ಸೇರುತ್ತೆ. MCL ಬೇರೆ, MFCನೇ ಬೇರೆ. ವೈರಲ್ ಪಾಯಿಂಟ್ಸ್ ಅಂದ್ರೆ ಏನು? ಅದರಿಂದ ಏನ್ ಉಪಯೋಗ, ಅದರಿಂದ ಹೇಗೆ ಮನಿನ ಅರ್ನ್ ಮಾಡ್ಬೋದು, ಯಾವ ತರ ಮನಿ ಆಗಿ ಕನ್ವರ್ಟ್ ಆಗತ್ತೆ. ವೈರಲ್ ಪಾಯಿಂಟ್ಸ್ ಅಂದ್ರೆ ನಾವು ಹಾಕಿರುವಂತಹ ವಿಡಿಯೋ ವ್ಯೂಸ್ ಹೋಗಿ ಒಂದ್ 10,000 ವ್ಯೂಸ್ ಹೋಗಿದೆ ಅನ್ಕೊಳ್ಳಿ, ಅದೇ ಒಂದು 10 ವೈರಲ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. 10 ವ್ಯೂಸ್ ಹೋಯ್ತು ಅಂದ್ರೆ 10 ವೈರಲ್ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇ ತರ ನೀವು ಅಲ್ಲಿ ಹೋಗಿ ನೋಡ್ಬೋದು, ಟಾಪ್ ಲಿಸ್ಟ್ ಅಲ್ಲಿ ಇದಾರೆ ನೋಡಿ, ಅವ್ರದ್ದು ಎಷ್ಟು ವೈರಲ್ ಪಾಯಿಂಟ್ಸ್ ಇರುತ್ತೆ ನೋಡಿ, ಅವ್ರಿಗೆ ಜಾಸ್ತಿ ಬಂದಿರುತ್ತೆ. ಸೊ ವೀಕ್ಲಿ ಅವರು ಜಾಸ್ತಿನ ಮನಿನ ಅರ್ನ್ ಮಾಡ್ತಾ ಇರ್ತಾರೆ. ನಿಮ್ಗೆ ವೀಕ್ಲಿ ಅಮೌಂಟ್ ಬರ್ಬೇಕು ಅಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡ್ಬೇಕಾಗತ್ತೆ. ಸೊ ವೈರಲ್ ಪಾಯಿಂಟ್ಸ್ ಜಾಸ್ತಿ ಮಾಡ್ಬೇಕಾಗತ್ತೆ. ಮ್ಯಾಕ್ಸಿಮಮ್ ಆ ಲೀಸ್ಟ್ ಅಲ್ಲಿ ಫಸ್ಟ್ ಇಂದ 15 ವರೆಗೂ ಇದೆ ಅಲ್ವಾ, ಅದು ಆ ಲಿಸ್ಟ್ ಅಲ್ಲಿ ನೀವು 10ನೇ ಸ್ಥಾನದಲ್ಲಾದ್ರೂ ಇರಬೇಕು. ಇರ್ಲೇಬೇಕಂತಲ್ಲ, ನಿಮ್ ಹಾರ್ಡ್ ವರ್ಕ್ ನಿಮ್ಗೆ ಗೊತ್ತಾಗತ್ತೆ. 1 ವೀಕ್ ಅಷ್ಟೇ ನೀವು ಅದ್ರಲ್ಲಿ ಕಷ್ಟಪಡಿ, ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಸೊ ಏನಪ್ಪಾ ಅಂತಂದ್ರೆ ಅದ್ರಲ್ಲಿ ನೀವು ಎಷ್ಟೇ ಸ್ಥಾನದಲ್ಲಿ ಬರ್ತೀರೋ ಅಷ್ಟು. ಬಟ್ ಅಲ್ಲಿ ಮೋಜ್ ಅವರು ಏನ್ ಮಾಡ್ತಾರೆ ಅಂದ್ರೆ 2 lakh ಆಫರ್ ಅಲ್ಲಿ ಅವರು ಗುಂಪಾಗಿ ಮಾಡ್ತಾರೆ. ಅಲ್ಲಿ ಎಷ್ಟು ಜನ ಇದಾರೆ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಆತರ ಏನಿರ್ತಾರೋ ಮೆಂಬರ್ಸ್, ಅವ್ರಿಗೆಲ್ಲ ಒಂದೊಂದೊಂದು ಗ್ರೂಪ್ ಮಾಡ್ತಾರೆ. ಫಸ್ಟ್ ಸೆಕೆಂಡ್ ಇರೋರಿಗೆ ಜಾಸ್ತಿ ಕೊಡ್ತಾರೆ, ಥರ್ಡ್ ಇಂದ 10 ಕೊಡೋರಿಗೆ ಒಂದಷ್ಟು ಅಮೌಂಟ್ ಕೊಡ್ತಾರೆ. ಅಂದ್ರೆ ಈ ತರ ಕಡಿಮೆ ಕೊಡ್ತಾ ಹೋಗ್ತಾರೆ. ಬಟ್ ಒಬ್ಬೊಬ್ರಿಗೆ 800, ಒಬ್ಬೊಬ್ರಿಗೆ ನೀವು ಎಷ್ಟು ವರ್ಕ್ ಮಾಡ್ತಿರೋ ಅಷ್ಟು ಬರುತ್ತೆ. ಅಲ್ಲಿ ಆಫರ್ಸ್ ಬಿಟ್ಟಿರ್ತಾರೆ, 4 ಲಕ್ಷದ್ದು, 3 ಲಕ್ಷದ್ದು, 5 ಲಕ್ಷದ್ದು ಆ ತರ ಆಫರ್ ಬಿಟ್ಟಾಗ ಏನ್ ಮಾಡ್ಬೇಕು, ಅಪ್ಲೋಡ್ ಮಾಡಿ ವೈರಲ್ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನಾಗತ್ತೆ, ವೀಕ್ಲಿ ಅಮೌಂಟ್ ಬರ್ತಾ ಹೋಗುತ್ತೆ. ಅಮೌಂಟ್ ಯಾವಾಗಪ್ಪ ಬರೋದು ಅಂತಂದ್ರೆ ಈ ಪ್ರತಿ ಸಲಾನು ಗುರುವಾರ ಬರ್ತಿತ್ತು, ಗುರುವಾರ ನೈಟ್ 9 ಗಂಟೆಗೆ ಬರ್ತಿತ್ತು. ಸೊ ಇವಾಗ ಏನ್ ಮಾಡಿದಾರೆ ಅಂತಂದ್ರೆ ಗುರುವಾರ ಬರಲ್ಲ, ಶುಕ್ರವಾರ 9 ಗಂಟೆಗೆ ಬರುತ್ತೆ. ಯಾಕಂತಂದ್ರೆ ಒನ್ ಡೇ ಅವತ್ತು 4 lakh ಆಫರ್ ಬಿಟ್ಟಿದ್ರಲ್ವಾ, ಅವತ್ತಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ.
ಗುರುವಾರ ಪೇಮೆಂಟ್ ಕೊಡ್ತಿದ್ರು, ಇವಾಗ ಶುಕ್ರವಾರ ಪೇಮೆಂಟ್ ಕೊಡುತ್ತೆ. ಸೊ ನಿಮ್ಗೆ ಮನೇಲೆ ಕುತ್ಕೊಂಡು ನೀವು ದುಡ್ಡನ್ನ ಅರ್ನ್ ಮಾಡ್ಬೋದು. ವೆರಿ ಸಿಂಪಲ್, ಬಟ್ ಅದಕ್ಕೆ ಟೈಮ್ ಕೊಡ್ಬೇಕಾಗತ್ತೆ. ಮನೇಲೆ ಇರ್ತೀರಲ್ವಾ, ಹಾಗೆ ಟಿವಿ ನೋಡ್ಕೊಂಡು ವಿಡಿಯೋಸ್ನ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿ ಅಷ್ಟೇ, ಇನ್ನೇನು ಸಿಂಪಲ್ ಏನು ಇಲ್ಲ. ಸೊ ನಿಮ್ ಮನೇಲಿ ವೈಫೈ ಕನೆಕ್ಷನ್ ಇದ್ರೆ ಫಾಸ್ಟ್ ಆಗಿ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ. ನಿಮ್ದು ಡೇಟಾ ಆಯಿತು ಅಂತಂದ್ರೆ ಸ್ವಲ್ಪ ನೀವು ಅದಕ್ಕೆ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ 19 ರೂಪಾಯಿ, 29 ರೂಪೀಸ್, ಅನ್ಲಿಮಿಟೆಡ್ 49 ರೂಪೀಸ್, ಆ ತರ ಎಲ್ಲ ರೀಚಾರ್ಜ್ ಮಾಡ್ಬೇಕಾಗತ್ತೆ. ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಏನು ಹೇಗೆ ಯಾವ ತರ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗತ್ತೆ ಅಲ್ಲೇ. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, MCL ಅಲ್ಲಿ ಯಾವ ತರ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದ್ರೆ, ಎಡಿಟ್ ಪ್ರೊಫೈಲ್ ಇರತ್ತಲ್ವಾ, ಅಂದ್ರೆ ನಿಮ್ ಪ್ರೊಫೈಲ್ ಹೋಗ್ತೀರಾ, ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ನಿಮ್ ಕಣ್ಣು ಮುಂದೆನೆ ಕ್ರಿಯೇಟೆಡ್ ಟೂಲ್ಸ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಅಲ್ಲಿ MCL ಅಂತ ಒಂದು ಬಾಕ್ಸ್ ಟೈಪ್ ಅಲ್ಲಿ ಬರುತ್ತೆ. ಸ್ಕ್ರೀನ್ ರೆಕಾರ್ಡ್ ಮೇಲೆ ಕಳಿಸ್ತಾ ಇದ್ದೀನಿ, MCLL ಅಂತ ಬರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದ್ರೆ 2 ಲಕ್ಷದ್ದು ಅಥವಾ ಅಲ್ಲಿ ಎಷ್ಟು ಆಫರ್ ಬಿಟ್ಟಿರ್ತಾರ ಆ ಲಕ್ಷದ್ದು ಅಲ್ಲಿ ಅನೌನ್ಸ್ ಮಾಡಿರ್ತಾರೆ. ಅದ್ರ ಕೆಳಗಡೆನೆ ಕ್ರಿಯೇಟೆಡ್ ವಿಡಿಯೋಸ್ ಅಂತ ಇರುತ್ತೆ, ಹೋಗಿ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ಡೈರೆಕ್ಟ್ ಮೋಚ್ ಕ್ಯಾಮ್ರಾದಿಂದ ಅಪ್ಲೋಡ್ ಮಾಡಂಗಿಲ್ಲ. MCL ಅಲ್ಲಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿ ದುಡ್ಡನ್ನ ಅರ್ನ್ ಮಾಡ್ತೀನಿ ಅಂತಂದ್ರೆ ನೀವು ಮೋಚ್ ಕ್ಯಾಮ್ರಾದಲ್ಲಿ ಮಾಡಂಗಿಲ್ಲ. MCL ಅಲ್ಲಿ ವಿಡಿಯೋಸ್ ನೀವು ಅಪ್ಲೋಡ್ ಮಾಡ್ತಾ ಇದೀರಲ್ವಾ, ಆ ವಿಡಿಯೋಸ್ ಬ್ಲರ್ ಆಗಿರ್ಬಾರ್ದು, ಸ್ವಲ್ಪ ಕ್ವಾಲಿಟಿ ಆಗಿರ್ಬೇಕು, ಕ್ಲಿಯರ್ ಆಗಿ ಕಾಣಿಸ್ಬೇಕು, ಕನ್ನಡದವೇ ಇರಬೇಕು. ಯಾಕಂದ್ರೆ ಅಲ್ಲಿ ಲ್ಯಾಂಗ್ವೇಜ್ ಹೋಗಿ ನೀವು ಹಿಂದಿ ಸೆಟ್ ಮಾಡಿದ್ರೆ ಹಿಂದಿ ಲ್ಯಾಂಗ್ವೇಜ್ದೇ ಇರಬೇಕು, ಕನ್ನಡ ಸೆಟ್ ಮಾಡ್ತು ಅಂದ್ರೆ ಕನ್ನಡ ಲ್ಯಾಂಗ್ವೇಜು, ಇಂಗ್ಲಿಷ್ ಸೆಟ್ ಮಾಡಿದ್ರೆ ಇಂಗ್ಲಿಷು, ತಮಿಳು, ತೆಲುಗು, ಆತರ ನೀವ್ ಏನ್ ಸೆಟ್ ಮಾಡಿರ್ತೀರೋ ಅದ್ರಲ್ಲಿ ಮಾತ್ರ ವಿಡಿಯೋ ಹಾಕ್ಬೇಕು. ಅವಾಗ ಮಾತ್ರ ನಿಮ್ಗೆ ವೈರಲ್ ಪಾಯಿಂಟ್ ಬರಕ್ ಸಾಧ್ಯ. ನೀವು ಕನ್ನಡದಲ್ಲಿ ಕೂಡ ನೀವು ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಹಿಂದಿ ವಿಡಿಯೋಸ್ ಹಾಕ್ತೀನಿ ಅಂತಂದ್ರೆ ನಿಮ್ಗೆ ಎಷ್ಟು 10 ಬರೋ ವೈರಲ್ ಪಾಯಿಂಟ್ಸ್ ಅಲ್ಲಿ 1 ಬಂದಿರತ್ತೆ. ಆ ತರ ತುಂಬಾ ಕಡಿಮೆ ಬರುತ್ತೆ. ಬಟ್ ಆದಷ್ಟು ನೀವು ಕನ್ನಡದ ವಿಡಿಯೋಸ್ ಗಳೇ ಹಾಕಕ್ಕೆ ಟ್ರೈ ಮಾಡಿ. ಇಲ್ಲ ಅಂದ್ರೆ ಲ್ಯಾಂಗ್ವೇಜ್ ಹೋಗ್ಬಿಟ್ಟು ನಿಮ್ಗೆ ಯಾವ್ದು ಹಿಂದಿ ವಿಡಿಯೋ ಹಾಕ್ಬೇಕು ಅನ್ಸುತ್ತಾ ಅಲ್ಲಿ ಹೋಗಿ ಹಿಂದಿ ಅಂತ ಕ್ಲಿಕ್ ಮಾಡಿ ಬರೀ ಹಿಂದಿ ವಿಡಿಯೋಸ್ ಮಾತ್ರ ಹಾಕಿ, ಕನ್ನಡ ಹಾಕಕ್ ಹೋಗ್ಬಾರ್ದು. ಅವಾಗ ಮಾತ್ರ ನೀವು ವೈರಲ್ ಪಾಯಿಂಟ್ಸ್ ನ ಜಾಸ್ತಿ ಮಾಡಕ್ ಸಾಧ್ಯ. ನಿಮ್ಗೆ 2 lakh ಆಫರ್ ಅಂತ ಹೇಳದ್ನಲ್ವಾ, ಅದೇ ತರ ನಿಮ್ಗೆ 2.5 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷದವರೆಗೂ ನಿಮ್ಗೆ ಆಫರ್ ಬಿಡ್ತಾ ಹೋಗ್ತಾರೆ. ಬಟ್ ಅದು 1 ವೀಕ್ ಮಾತ್ರ ಇರುತ್ತೆ, ಮಂಡೆಯಿಂದ ಸಂಡೇವರೆಗೂ ಯಾರೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀರಾ ಅಲ್ಲೇ ನೀವು ಟಾಪ್ 10 ಆತರ ಎಲ್ಲ ಬಂದಿರ್ತೀರಲ್ವಾ, ಅಲ್ಲೇ ತೋರಿಸ್ಬಿಡತ್ತೆ ನಿಮ್ಗೆ. ಸೊ ನೀವು ಇಷ್ಟು ವೈರಲ್ ಪಾಯಿಂಟ್ಸ್ ಮಾಡಿದೀರಾ, ನಿಮ್ಗೆ ಹಾಗೆ ಹೀಗೆ ಅಂತ ಎಲ್ಲ ತೋರ್ಸುತ್ತೆ. ಬಟ್ ನಿಮ್ಗೆ ರಿಸಲ್ಟ್ ಬರೋದು ಯಾವಾಗ ಗೊತ್ತಾ, ಅದ್ರ ಅಮೌಂಟ್ ಬರೋದು ಯಾವಾಗ ಗೊತ್ತಾ, ಶುಕ್ರವಾರ 9 ಗಂಟೆಗೆ ನೈಟ್ ಬರುತ್ತೆ. ಒಬ್ಬೊಬ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, 1 ವೀಕ್ ಪೂರ್ತಿ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ಇವತ್ತು ಮಂಡೇ, ನೆನ್ನೆನೆ ಕ್ಲೋಸ್ ಆಯ್ತಲ್ವಾ, ಇವತ್ತು ಅಮೌಂಟ್ ಬರ್ಬೋದಾಗಿತ್ತಲ್ವಾ ಅಂತ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಹಾಗಲ್ಲ, ಅದು ಶುಕ್ರವಾರನೇ ಬರುತ್ತೆ. ಇವತ್ತು ಸಂಡೇ, ಓಕೆನಾ, ಇವತ್ತು ಸಂಡೇ, ನಾನು ಹೋದ್ ಮಂಡೆಯಿಂದನೂ ಅಪ್ಲೋಡ್ ಮಾಡ್ಕೊಂಡ್ ಬಂದಿದ್ದೀನಿ. ಇವತ್ತು ಕ್ಲೋಸ್ ಆಗುತ್ತೆ. ಸೊ ಇವತ್ತಿನ ರಿಸಲ್ಟ್ ಯಾವಾಗ ಗೊತ್ತಾ ಬರೋದು ಬರುತ್ತಲ್ಲ ಶುಕ್ರವಾರ, ಅವಾಗ ಬರುತ್ತೆ. ಅವಾಗ ಮೀನ್ಸ್ ಎಷ್ಟು ಬರುತ್ತೆ, ಹೇಗೆ ಏನು ಅಂತ ಅದ್ರಲ್ಲಿ ತೋರಿಸ್ತಾರೆ. ಬಟ್ ಏನಂದ್ರೆ ಹೊಸದಾಗಿ ನೀವು MCL ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ 1 2 ವೀಕ್ಸ್ 3 ವೀಕ್ಸ್ ಬರಲ್ಲ. ಯಾಕಂದ್ರೆ ನಿಮ್ಗೆ ಅಷ್ಟೊಂದು ಗೊತ್ತಿರಲ್ಲ, ಹೇಗೆ ವೈರಲ್ ಪಾಯಿಂಟ್ಸ್ ಹೇಗೆ ಆಡ್ ಆಗುತ್ತೆ ಏನು ಎತ್ತ ಅಂತ ಅಷ್ಟೊಂದು ಗೊತ್ತಿರಲ್ಲ. ಬಟ್ ನಾನು ಹೇಳ್ಕೊಡ್ತಾ ಇದ್ದೀನಲ್ವಾ, ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರಿ, ಅದೇ ವ್ಯೂಸ್ ಹೋಗುತ್ತೆ. ವ್ಯೂಸ್ ಹೋಗೋದ್ರಿಂದ ಅದೇ ವೈರಲ್ ಪಾಯಿಂಟ್ಸ್ 400 300 ಆತರ ನಿಮ್ಗೆ ಒಂದೇನಕ್ಕೆ ಆತರ ಬರುತ್ತೆ. ಬಟ್ ಅಷ್ಟೊಂದು ಕಡಿಮೆ ಬಂತು ಅಂತಂದ್ರೆ ನಿಮ್ಗೆ ಅಷ್ಟೊಂದು ಅಮೌಂಟ್ ಬರಲ್ಲ. ಸ್ವಲ್ಪ ವೈರಲ್ ಪಾಯಿಂಟ್ಸ್ ಒಂದು 5,000 6,000 ಆತರ ಬಂತು ಅಂತಂದ್ರೆ ಪರವಾಗಿಲ್ಲ, ಒಂದ್ 2-3 ಸಾವಿರ ಆದ್ರೂ ಬರ್ಬೋದು ನಿಮ್ಗೆ. 1 ವೀಕ್ ಅಲ್ಲಿ 2-3 ಸಾವಿರ ಆದ್ರೂ ಬರ್ಬೋದು. ಬಟ್ ನೀವು ಹಾರ್ಡ್ ವರ್ಕ್ ಮಾಡಿದಷ್ಟು ನಿಮ್ಗೆ ಒಳ್ಳೇದು. ನೀವು ಎಷ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಅದು ನಿಮ್ಗೆ ಒಳ್ಳೇದು. ಸೊ ಮೋಜಲ್ಲಿ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ರು, MFC ಸೆಲೆಕ್ಟ್ ಆಗಿಲ್ವಲ್ಲ ಅಂತ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರಲ್ವಾ. ಓಕೆ, MFC ಸೆಲೆಕ್ಟ್ ಆಗದೆ ಇದ್ರೆ ಏನಂತೆ, MCL ಅಲ್ಲಿ ಬನ್ನಿ, MCL ಅಲ್ಲಿ ಬಂದು ನೀವು ಮನಿನ ಅರ್ನ್ ಮಾಡಿ ಅಷ್ಟೇ. MFC ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಅಂತ ನಾಳೆ ದಿನ ಮತ್ತೆ ಅವ್ರ ಅಪ್ಲಿಕೇಶನ್ ಬಿಡ್ತಾರೆ. ನೀವು ಇದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ರೆ ಅವ್ರು ನೋಡ್ತಾರೆ ಇದು ಫೇಕ್ ಅಕೌಂಟ್ ಅಲ್ಲ, ಒರಿಜಿನಲ್ ಅಕೌಂಟ್ ಅಂತಾನೆ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಡ್ತಾರೆ ಅವರು ಅಷ್ಟೇ. ಓಕೆ ಫ್ಯಾಮ್, ಇನ್ನು ಯಾರಿಗೆಲ್ಲ ಡೌಟ್ಸ್ ಇದೆ ಕಾಮೆಂಟ್ ಮಾಡಿ. ಮತ್ತೆ ನನ್ನ ಮೋಜ್ ಅಕೌಂಟ್ ನಾನು ಕೆಳಗಡೆ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಮನಿನ ಅರ್ನ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಬರುತ್ತೆ, ಅದ್ರಲ್ಲಿ ಬರೀ ಟ್ರಾವೆಲಿಂಗ್ ವಿಡಿಯೋಸ್ ಮಾತ್ರ ಬರ್ತಾ ಇರತ್ತೆ. ಸೊ ತುಂಬಾ ಅಂದ್ರೆ ತುಂಬಾ ಇಷ್ಟ ನನಗೆ ಟ್ರಾವೆಲ್ ಮಾಡೋದು ಅಂತಂದ್ರೆ, ಅದರಲ್ಲಿ ಬರೀ ಟ್ರಾವೆಲಿಂಗ್ ವಿಡಿಯೋಸ್ ಬರುತ್ತೆ. ಅದರಲ್ಲೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಏನೇನೋ ಒಂದು ಒಂದಲ್ಲಿ ಬಂದೇ ಬಿಡುತ್ತೆ, ಕ್ರಿಯೇಟ್ ಮಾಡ್ತೀನಿ. ಅದ್ರ ಲಿಂಕ್ ಕೂಡ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೋಜಲ್ಲಿ ನಾನು ಕೊಟ್ಟಿರ್ತೀನಿ. ಒಂದ್ಸಲ ಲೈವ್ ಬಂದು ಕೂಡ ಹೇಳಿರ್ತೀನಿ, ಮೋಜ್ ಲೈವ್ ಬಂದ್ರು ಕೂಡ ಹೇಳಿರ್ತೀನಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ಯಾಮ್. ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ RCB, ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ. ಬಾಯ್ ಫ್ಯಾಮ್.